ತಿಂತಾ ಇದ್ದೀನಿ ಎಮ್ಮೆ ಥರ. ಫುಡ್ ಸ್ಟ್ರೀಟಲ್ಲಿ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಕಟ್ ಮಾಡುವ ವಿಧಾನ. ಥರದ್ದು ಒಂದು ದೊಡ್ಡ ಬೊಕ್ಕೆ ಕೊಡಿ, ಇನ್ನೂ ದೊಡ್ಡದಾಗುತ್ತೆ ಇದು ಬೊಕ್ಕೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಆರೋಹಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಾರಲ್ಲಿ ಊಟ ಎಷ್ಟು ವೆಹಿಕಲ್ಸ್. ಕಾರಲ್ಲಿ ಊಟ ಕೂತ್ಕೊಂಡು ಏನು ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೆ. ತಿಂತಾ ಇದ್ದೀನಿ ಎಮ್ಮೆ ಥರ. ಬೆಳಗ್ಗೆಂದೇನೂ ತಿಂದಿಲ್ಲ. ಎಗ್ ರೈಸ್, ಸ್ಯಾಂಡ್ವಿಚ್. ಮಮ್ಮಿ 4 ತಿಂಗಳಾದ್ಮೇಲೆ ಊರಿಗೆ ಬರ್ತಿದ್ದೀನಿ. ಏನು ಅನಿಸ್ತಿದೆ? ಫುಲ್ ಹ್ಯಾಪಿ. ಹಬ್ಬಕ್ಕೋಸ್ಕರ ಬಂದಿದ್ದಿಲ್ಲ, ಅದಕ್ಕೆ 4 ತಿಂಗಳಾದ್ಮೇಲೆ ಬಂದಿದ್ದೀನಲ್ವಾ, ಬರೀ ಹ್ಯಾಪಿನಾ? ರೆಡಿ 4 ಮಂತ್ಸ್ ಆದಮೇಲೆ ಬಂದಿದ್ದೀನಿ. ಏನು ಅನಿಸ್ತೈತೆ? ಫುಲ್ ಜಾಲಿ. ನಮ್ಮ ಡ್ಯಾಡಿ ಮೇ ಬಿ ನಾನು ಎಲ್ಲಿದ್ದೀನಿ ಅಂದರೆ ತುಮಕೂರಲ್ಲಿದ್ದೀನಿ, ಫುಡ್ ಸ್ಟ್ರೀಟಲ್ಲಿದ್ದೀನಿ. ಇಲ್ಲಿ ಕಾಣ್ತಿದೆಯಲ್ಲ ಗುಂಡಣ್ಣ ಎಗ್ ರೈಸ್ ಅಡ್ಡ ಅಂತ, ಅಲ್ಲಿ ಬಂದು ತಿನ್ನಿ. ಸ್ಟಾಲ್ ನಂಬರ್ ಗೊತ್ತಿಲ್ಲ, ಬಟ್ ಸಖತ್ತಾಗಿದೆ. ಹೊಟ್ಟೆ ಹಸ್ಕೊಂಡ್ಬಂದಿದೆ, ಸಖತ್ತಾಗಿದೆ. ಹೆವಿ ತಿಂತಿದ್ದೀನಿ. ಸ್ಯಾಂಡ್ವಿಚ್ಚು ಚೆನ್ನಾಗಿದೆ. ಹೇಳು ಮಮ್ಮಿ, ರಿವ್ಯೂ ಏನು ಕೊಡ್ತೀಯಾ? ರಿವ್ಯೂ ಕೊಡು. 10ಗೆ 9 ರೇಟಿಂಗು. ಚೆನ್ನಾಯ್ತಾ? ಸೂಪರ್. ರೆಡಿ ನೀನು? ಸ್ಟಾಲ್ ನಂಬರ್ ಬಂದು 26. ಇದ್ರ ಸ್ಟಾಲ್ ನಂಬರ್ ಬಂದು 26. ಒಂದು ನಿಮಿಷ ತೋರಿಸ್ತೀನಿ, ಅಲ್ಲಿದೆ. ನಾನು ಝೂಮ್ ಮಾಡೋಕ್ಕಾಗಲ್ಲ, ತಟ್ಟೆ ಇಟ್ಕೊಂಡಿದ್ದೀನಿ. ಇದು ಸ್ಟಾಲ್ ನಂಬರ್ ಬಂದು 26. ಲಾಸ್ಟಲ್ಲಿ ಬ್ಲೂ ಕಾರ್ಡ್ ಕಾಣ್ತಿದ್ದಲ್ಲ, ಅದೇ. ರೆಡಿ ಎಷ್ಟು ಕೊಡ್ತೀಯ 10ಗೆ? 8. ಬ್ರೋ ನೀನು ಎಷ್ಟು ಕೊಡ್ತೀಯ 10ಗೆ ಇಲ್ಲೆಲ್ಲ ಫುಡ್ಗೆ? ಯಾರು ಬಿಡು, ಆಯ್ತು ಬಿಡು. ಓಕೆ, ತಿನ್ಬಿಟ್ಟು ಸಿಗ್ತೇನೆ ಮತ್ತೆ. ಏನಂತ ಹೇಳ್ತಾಳಮ್ಮ? ಎಲ್ಲೋಗಿದ್ರೆ ಈಗ ಕಾಣಲಿ, ಸಾಯಂಕಾಲದಿಂದ ಎಲ್ಲೋಗಿದ್ರೆ ಕಾಣ್ತಿರ್ಲಿಲ್ಲ ನೀವು. ಗೈಸ್ ಮನೆಗೆ ಬಂದು ಕುತ್ಕೊಂಡಿದ್ದೀನಿ ಇವಾಗ. ಸ್ನಾನ ಮಾಡಿ ಫುಲ್ ತಲೆ ನೋವ್ತಿತ್ತು. ನಮ್ಮಮ್ಮ ಏನೋ ಕೆಲಸ ಮಾಡಕ್ಕೊಟ್ಟವ್ರೆ. ಆ್ಯಂಡ್ ಆ ಕಡೆ ತೋರಿಸಂಗಿಲ್ಲ, ಫುಲ್ ರೆಡಿ ಆದಮೇಲೆ ತೋರಿಸ್ತೀನಿ ಆಯಿತಾ. ನಮ್ಮ ಮಮ್ಮಿ ಆಮೇಲೆ ಇಲ್ಲ ಹಂಗೆ ಎಗ್ರಕೊಂಬಂದು ಸ್ಪೈಡರ್ ಮ್ಯಾನ್ ಸ್ಪೀಡಲ್ಲಿ ಒದ್ಬಿಡುತ್ತೆ ನನಗೆ. ಹಿಂಗೆ ಫುಲ್ ಮನೆಯೆಲ್ಲ ಗಿಜ್ಜಿ ಮಾಡಿದ್ದಾರೆ. ನೀವೀಗ ಗೊತ್ತಾ, ಇನ್ನೊಂದು ನಾನು ಎಷ್ಟೋ ತಿಂಗಳಾದ್ಮೇಲೆ 4 ತಿಂಗಳಾದ್ಮೇಲೆ ಮನೆಗೆ ಬರ್ತಿದ್ದೀನಲ್ಲ, ಒಂಥರ ಫುಲ್ ಡಿಫ್ರೆಂಟ್ ಫೀಲ್ ಆಗ್ತಿದೆ. ನಮ್ಮ ಮನೇನ ಅನ್ನೋ ಥರ ಫೀಲ್ ಆಗ್ತಿದೆ. ಅಲ್ಲಿ ಬೇರೆ ಆ ಮನೆಗೆ ಅಡ್ಜಸ್ಟ್ ಆಗ್ಬಿಟ್ಟಿದೆ ಅಲ್ವಾ, ಇಲ್ಲಿ ನಮ್ಮ ಮನೇನ ಅನ್ನೋ ಥರ ಫೀಲ್ ಆಗ್ತಿದೆ. ಅಂದರೆ ಸ್ಟಾರ್ಟಿಂಗ್ ಆಯಿತು, ಆಮೇಲೆ ಈಗ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ. ಎಸ್, ನಮ್ಮ ಮನೇನು ಹಿಂಗೆ ಒಂದು ರೌಂಡ್ ತೋರಿಸ್ಬಿಡ್ತೀನಿ. ಎಸ್, ನಮ್ಮ ಮಮ್ಮಿ ಮೇರಮ್ಮ. ಇದು ಕಿಚನ್. ಈ ಕಡೆ ತೋರಿಸಂಗಿಲ್ಲ, ಬೈತಾರೆ. ಹಿಂಗೆ ಹತ್ಕೊಂಡೋದ್ರೆ ರೂಮ್ ಸಿಗುತ್ತೆ. ನಿಮ್ಗೆ ಇನ್ನೊಂದು ಪಾರ್ಟ್ ತೋರಿಸ್ತಿದೆ. ನಾನು ನಮ್ಮಕ್ಕ. ಹಾಂ, ಮತ್ತು ಇಲ್ಲಿಂದ ಹಿಂಗೆ ಹತ್ಕೊಂಡೋದ್ರೆ ಮೇಲೆ 2 ರೂಮ್ ಇದೆ ಅಷ್ಟೇ. ಕೆಲಸ ಮಾಡಬೇಕು, ಕೆಲಸ. ನಮ್ಮವ್ವ ಏನೋ ನನ್ನ ನೋಡ್ತಾಳೆ ಹಿಂದೆಯಿಂದ. ಏನು ಮಾಡ್ತಿದ್ಯಮ್ಮ? ಕೊತ್ತಂಬರಿ ಸೊಪ್ಪು ಕಟ್ ಮಾಡುವ ವಿಧಾನ. ಹೇಳು ಹೆಂಗೆ ಮಾಡ್ಬೇಕಂತ. ಗೈಸ್, ನಮ್ಮಮ್ಮ ನನಗೆ ಅಂತ ಕಾಫಿ ಮಾಡಿಕೊಟ್ರು, ಆದರೆ ಕುಡಿಯೋ ಮನಸ್ಸಿಲ್ಲ. ಇದು ಬಜ್ಜಿ, ಇದು ಎಣ್ಣೆ, ಇದು ಅಕ್ಕಿ, ಇದು ಫ್ರೂಟ್ಸು, ಇದು ಒರೆಸೋ ಬಟ್ಟೆ, ಇದು ಮೆಣಸಿನ್ಕಾಯಿ, ಇದೆಲ್ಲ ತೆಂಗಿನಕಾಯಿ. ಗೊಗ್ಗದು ಯಾಕೆ ಇಲ್ಲಿ ಬಿಟ್ಟಾಗಿದ್ದಾರೆ? ಇದು ನಮ್ಮನೆ ಪಾಪುದು, ಇಲ್ಲ ಬಿಟ್ಟೋಗರೆ. ಇದು ಎಲೆ, ಇದು ಪ್ಲೇಟ್ ಸ್ಟ್ಯಾಂಡ್, ಇದು ವಾಟರ್ ಟ್ಯಾಂಕ್ ಅಲ್ಲ, ಕ್ಯಾನ್. ಆಮೇಲೆ ಅದಕ್ಕೂ ಕಮೆಂಟ್ ಹಾಕ್ಬಿಡ್ತೀರಾ. ಇದು ಮಮ್ಮಿ ನಮಗೋಸ್ಕರ ಏನು ಮಾಡ್ತಿದ್ದೀರಾ? ಹಾಂ, ಕರ್ಡ್ ರೈಸ್ ಮಾಡ್ತವ್ರೆ. ಅದು ನಮ್ಮನೆ ಒಲೆ. ಒಂದು ಚಿಕ್ಕ ಕುಕ್ಕರು, ಅದರಲ್ಲೂ ಉಪ್ಪೆಲ್ಲ ಇಟ್ಟವ್ರೆ ಅಷ್ಟೇ. ಇದು ನೇತಾಕಿದ್ದಾರೆ. ಯಾವಾಗ ಬೇಕು ಯಾರಿಗೆ ಬೇಕು ತಗೊಂಡು ಕಿತ್ಕೊಂಡು ತಿಂತಾರೆ ಅಷ್ಟೇ. ಇದು ನಮ್ಮ ಮನೆ ಫ್ರಿಜ್. ಇಲ್ಲಿ ಸ್ವಲ್ಪ ಗಲೀಜಾಗಿದೆ. ಗೈಸ್, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಮ್ಮ ಅಮ್ಮ ಇದು ತರಿಸವ್ರೆ, ನನಗೆ ಹೇಳೇ ಇಲ್ಲ, ವಿಡಿಯೋ ಕಾಲಲ್ಲಿನೂ ತೋರಿಸಿಲ್ಲ. ಏನಂತ ಗೊತ್ತಿಲ್ಲ. ಇದು ನಿಂಗೆ ತೆಗಿಬೋದಾ? ಯಾವ ಆ್ಯಪಿಂದ ತರಿಸಿದ್ದು? ಹಾಂ, ಫ್ಲಿಪ್ಕಾರ್ಟಿಂದ. ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋಣ. ಓಕೆ ಗೈಸ್, ಸ್ವಲ್ಪ ಕೆಲಸ ಇದೆ, ಈಗ ಮುಗಿಸಿ
ಆಮೇಲೆ ಸಿಗ್ತೀನಿ. ನನಗೆ ಯಾವಾಗ ವಿಡಿಯೋ ಮಾಡಬೇಕು ಅಂತ ಮನಸ್ಸು ಬರುತ್ತೆ ಅವಾಗ ಸಿಗ್ತೀನಿ. ಈ ವಿಡಿಯೋನ ಎಂಡ್ ಮಾಡೋದು ಯಾವಾಗಂದ್ರೆ ನಾಳೆ ಪೂಜೆ ಮುಗಿಸಿ ಎಂಡ್ ಮಾಡೋದು. ಅಲ್ಲಿ ತನಕ ನೋಡ್ತಾನೆ ಇರಿ. ನನ್ನ ಬರ್ಡೇಗೆ ಯಾರಾದರೂ ಗಿಫ್ಟ್ ಕೊಡೋ ಪ್ಲ್ಯಾನ್ ಮಾಡ್ತಿದ್ರೆ ಈ ಥರದ್ದು ಒಂದು ದೊಡ್ಡ ಬೊಕ್ಕೆ ಕೊಡಿ. ಇನ್ನೂ ದೊಡ್ಡದಾಗುತ್ತೆ ಇದು ಬೊಕ್ಕೆ. ಇದನ್ನು ಕೊಟ್ಬಿಡಿ ದಯವಿಟ್ಟು ಪ್ಲೀಸ್ ಪ್ಲೀಸ್. ಭ್ರಮೆ ಭ್ರಮೆ ನೋ ಪ್ರಾಬ್ಲಮ್. ಆಮೇಲೆ ಗೌರ್ನರ್ದು ಸೈನ್ ಸೀಲ್ ಎಲ್ಲ ಇರಬೇಕು ನೋಡಿ. ಸೈನ್ ಇದೆ, ಸೀಲ್ ಇನ್ ದ ಸೆನ್ಸ್ ಈ ಥರ ಒರಿಜಿನಲ್ ಅಂತ ಹೇಳ್ಬಿಟ್ಟಿರುತ್ತಲ್ಲ ಈ ಥರ ಕೊಟ್ಬಿಡಿ. ನನಗೆ ಒಂದು 1,00,000 ಬೊಕ್ಕೆ ಕೊಟ್ಬಿಡಿ ನೋಡಿ. ಎಸ್, ಥ್ಯಾಂಕ್ ಯು. ನಮ್ಮಪ್ಪ ಅಮ್ಮ ಸೇರಿ ಲಕ್ಷ್ಮಿನ ರೆಡಿ ಮಾಡ್ತಾವ್ರೆ. ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಇದು ಸ್ಲೀಪಿ ಊಳಲ್ಲೇ ಇದ್ದೀನಿ. ಏನೋ ಮಾಡ್ತಾರೆ ಇಲ್ಲಿ ಗೈಸ್. ಇದೇನಂತ ಗೆಸ್ ಮಾಡಿ ನೋಡೋಣ. ಇದೇನು ಗೊತ್ತಾ, ನಮ್ಮದು ಬಸ್ದು ಸೀಟ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಅದು. ಹಾಯ್ ಮೇಡಮ. ನಮ್ಮ ಡ್ಯಾಡಿ ಹಾಯ್ ಮಾಡೋಕ್ಕಾಗಲ್ಲ, ಕೈ ಹಿಡ್ಕೊಂಡವ್ರೆ ನೋಡಿ. ನಗ್ತವ್ರೆ ನಮ್ಮ ಮಗಳು. ಸುಮ್ಮನೆ ಇರಲ್ಲ, ತಿಕ್ಲಂಗೆ ಆಡ್ತಾಳೆ ಅಂತ ಅಲ್ವಮ್ಮ. ನಾನು ಎಕ್ಸ್ಪರ್ಟ್ ಅಲ್ವಾ ಅದರಲ್ಲಿ ಗೈಸ್. ಡ್ರಗ್ ಅಡಿಕ್ಷನ್. ಇದು ನಮ್ಮನೆದು ಡೋರ್ ಎಂಟ್ರೆನ್ಸ್. ನೋಡಿ ಎಲ್ಲ ರೆಡಿ ಮಾಡಿದ್ದಾರೆ ಗೈಸ್. ಇದಕ್ಕೆ ಒಂದು ಎಷ್ಟು ವರ್ಷ ಆಗಿರ್ಬೋದು ಗೊತ್ತಾ? ಗೆಸ್ ಮಾಡಿ ಇದಕ್ಕೆ ಎಷ್ಟು ವರ್ಷ ಆಗಿರ್ಬೋದು ಅಂತ. ಮಮ್ಮಿ ಇದಕ್ಕೆ ಎಷ್ಟು ವರ್ಷ ಆಗಿರ್ಬೋದು? ಇದು ಪ್ಲಾಸ್ಟರ್ದು ಒಂದು 15 ವರ್ಷ ಆಗಿರ್ಬೋದು ಅದಕ್ಕೆ. ಅದರಲ್ಲೇ ರೊಬ್ಬವ್ರೆ ನೋಡಿ. ಸೇವಿಂಗ್ ಮನಿ ಸೇವಿಂಗ್ ಐಡಿಯಾ. ಕಿತ್ತೋಗಿ ಒಡೆದೋಗಿದ್ರೆ ಪ್ಲಾಸ್ಟರಾಗಿ ಇಟ್ಟವ್ರೆ. ಓಕೆ, ಸಿಗುವ ಆಮೇಲೆ. ಓಕೆ ಗೈಸ್, ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಔಟ್ಫಿಟ್ ಇದು. ಐ ವಾಂಟ್ ಟು ಸ್ಟಾರ್ಟ್ ನ್ಯೂ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಟಾಟಾ, ಬಾಯ್ ಬಾಯ್.